ಸಿಲಿಕಾನ್ ಸಿಟಿ ಬಗ್ಗೆ ಒಂದು ಯಾವಾಗಲೂ ಆರೋಪ ಕೇಳೋದಕ್ಕೆ ಸಿಗುತ್ತೆ. ಯಾವ ರಸ್ತೆಗೆ ಹೋದ್ರೂ ಕೂಡ ವಿಪರೀತ ಟ್ರಾಫಿಕ್ ಜಾಮ್ ಬಿಡಿ, ಗಂಟೆಗಟ್ಟಲೆ ಕಾಯಬೇಕು. ಏನಾದರೂ ಎಮರ್ಜೆನ್ಸಿ ಇದ್ರೆ ಹೋಗೋದಕ್ಕೆ ಆಗೋದಿಲ್ಲ. ಯಾವಾಗಪ್ಪ ಈ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಅಂತ ಜನಸಾಮಾನ್ಯರು ಕಾದು ನಿಂತಿದ್ರು. ಬಟ್ ಈಗ ಜನಸಾಮಾನ್ಯರಿಗೆ ಅತಿ ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳಬಹುದು. ಕಾರಣ ಟ್ರಾಫಿಕ್ಗೆ ಬೀಳುತ್ತಾ ಬ್ರೇಕ್ ಅನ್ನೋದು ಸದ್ಯ ಇರುವ ಪ್ರಶ್ನೆ. ಜಸ್ಟ್ 3 ತಿಂಗಳಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಹಾಡಲಿದೆಯಂತೆ. ಟ್ರಾಫಿಕ್ಗೆ ಶಾಶ್ವತ ಪರಿಹಾರವನ್ನ ಕಂಡು ಹಿಡಿದಿದ್ದಾರಂತೆ ಬೆಂಗಳೂರಿಗ ಒಬ್ರು. 3 ತಿಂಗಳು ರಿಸರ್ಚ್, ಟ್ರಾಫಿಕ್ಗೆ ಮುಕ್ತಿ ನೀಡೋದಕ್ಕೆ ರೆಡಿ ಅಂತೆ. ಟ್ರಾಫಿಕ್ ಕಂಟ್ರೋಲ್ಗೆ ಮೇಲ್ಸೇತುವೆ, ಸುರಂಗ ಮಾರ್ಗ ಬೇಕಾಗಿಲ್ಲ. ಹಂಗೇನಾದ್ರೂ ಮಾಡ್ತೀವಿ ಅಂದ್ರೆ ಅದಕ್ಕೆ ಮತ್ತಷ್ಟು ವರ್ಷ ಕಾಯಲೇಬೇಕಾಗುತ್ತೆ. ಟ್ರಾಫಿಕ್ ಸಮಸ್ಯೆಗೆ ರಸ್ತೆ ವಿಸ್ತರಣೆಯನ್ನ ಮಾಡಬೇಕಾಗಿಲ್ಲ. 4 ದಿಕ್ಕಿಗೆ ಸಂಚರಿಸುವ ವಾಹನಗಳಿಗಾಗಿ ರಸ್ತೆ ವಿಭಜನೆ ಮಾತ್ರ ಅಗತ್ಯ ಅಂತೆ. 3 ತಿಂಗಳಲ್ಲಿ 3 ಕೋಟಿಗಳಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕೆ ಬರುವ ನಿರೀಕ್ಷೆ ಇದೆಯಂತೆ. ಸರ್ಕಾರಕ್ಕೆ ಹೊಸ ಪ್ಲಾನ್ ನೀಡೋದಕ್ಕೆ ಬೆಂಗಳೂರಿಗೆ ಒಬ್ರು ನಿರ್ಧಾರ ಮಾಡಿದ್ದಾರೆ. ಅವಕಾಶ ಕೊಟ್ಟರೆ ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಸಿದ್ಧ ಅಂತ ಶಿವಕುಮಾರ್ ಮುಂದೆ ಬಂದಿದ್ದಾರೆ. ನನ್ನ ಹತ್ರ ಒಂದು ಪ್ಲಾನ್ ರೆಡಿ ಇದೆ, ಬಟ್ ಸರ್ಕಾರ ಅದಕ್ಕೆ ಅವಕಾಶ ಕೊಡಬೇಕು. ಆ ಪ್ಲಾನ್ ಅನ್ನ ಹೇಳೋದಕ್ಕೆ ನಾನು ಸಿದ್ಧ ಅಂತ ಹೇಳ್ತಿದ್ದಾರೆ. ಮೇಡಮ್, ಈ ಬೆಂಗಳೂರು ನಗರವನ್ನು ಸಂಪೂರ್ಣವಾಗಿ ಟ್ರಾಫಿಕ್ ನಗರ ಅಂತ ಹೇಳಿ ಇಡೀ ಜಗತ್ತು ನಮ್ಮನ್ನು ಬ್ಲೇಮ್ ಮಾಡೋ ಥರ ಆಗಿದೆ. ಮತ್ತು ನಮ್ಮ ಕಂಪ್ನಿ ಇವತ್ತು ನಮ್ಮ ಬೆಂಗಳೂರು ನಗರ ಚೆನ್ನಾಗಿದ್ದರೆ, ನಾವು ವಾತಾವರಣ ಚೆನ್ನಾಗಿದ್ದರೆ, ಜನಗಳು ಜಂಜಾಟ ಇಲ್ಲದೆ ಹೊರಗಡೆ ಹೋದರೆ, ಬಹುಮುಖ್ಯವಾಗಿ ನಾನು ಯೋಚನೆ ಮಾಡ್ತಾ ಇರೋದು, ಇತ್ತೀಚೆಗೆ ಜನ ಹಾರ್ಟ್ ಅಟ್ಯಾಕಲ್ಲಿ ಸಾಯ್ತಾ ಇದ್ದಾರೆ. ಹಾರ್ಟ್ ಅಟ್ಯಾಕಲ್ಲಿ ಸಾಯ್ತಾ ಇರೋದು ಕಾರಣ ಏನಂತಾರೆ, ಎಷ್ಟೋ ಜನ ಕಂಪ್ನಿ ಓನರ್ಗಳು 10 ಜನ ಇದ್ದರೆ ಅಲ್ಲಿ ಸಾವಿರಾರು ಜನ ಕೆಲಸಗಾರರು ಇರ್ತಾರೆ. ಮನೆಯಿಂದ ಹೊರಡಬೇಕಾದ್ರೆ ಅವರು ಟ್ರಾಫಿಕ್ ಜಂಜಾಟದಲ್ಲಿ ಅನ್ಕೊಂಡು ಟೈಮ್ಗೆ ಹೋಗಲಿಲ್ಲ ಅಂದರೆ ಅವ್ನು ಕೆಲಸ ಮಾಡಲ್ಲ. ಅನ್ಕೊಂಡು ಟೈಮ್ಗೆ ಹೋಗಲಿಲ್ಲ ಅಂದರೆ ಒತ್ತಡ ಸ್ಟಾರ್ಟ್ ಆಗುತ್ತೆ. ಒತ್ತಡ ಯಾವಾಗ ಸ್ಟಾರ್ಟ್ ಆಯಿತು ಅಲ್ಲಿಂದ ಎಲ್ಲ ಕಾಯಿಲೆಗಳು ಶುರುವಾಗ್ತವೆ. ನಾವು ಆರೋಗ್ಯದ ವಿಷಯದಲ್ಲಿ ಮೊದಲು ಆದ್ಯತೆ ಕೊಟ್ಟಿದ್ದೀವಿ ಮೇಡಮ್. ಮತ್ತು ನಮ್ಮ BMTC ಬಸ್ ಡ್ರೈವರ್ಗಳು, ನಮ್ಮ ಆಟೋ ಡ್ರೈವರ್ಗಳು, ಟ್ಯಾಕ್ಸಿ ಡ್ರೈವರ್ಗಳು, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ 2 ವೀಲರ್ ಹುಡುಗರು ಎಲ್ಲರೂ ಕೂಡ ಈ ಒಂದು ಟ್ರಾಫಿಕನ್ನು ಒಂದೇ ಒಂದು ಕಾರಣಕ್ಕಾಗಿ ಜಂಜಾಟದಲ್ಲಿ ಸಿಕ್ಕಾಕೊಂಡು ಕಾಯಿಲೆಗಳಿಗೆ ಬೀಳ್ತಾ ಇದ್ದಾರೆ. ಮೇಡಮ್, ಈ ಬೆಂಗಳೂರು ನಗರವನ್ನು ಸಂಪೂರ್ಣವಾಗಿ ಟ್ರಾಫಿಕ್ ನಗರ ಅಂತ ಹೇಳಿ ಇಡೀ ಜಗತ್ತು ನಮ್ಮನ್ನು ಬ್ಲೇಮ್ ಮಾಡೋ ಥರ ಆಗಿದೆ. ಮತ್ತು